ಸೊ ನಮಸ್ಕಾರ ಚಂದು ಸರ್. ನಮಸ್ಕಾರ ಮೇಡಮ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ನಾನು ಥ್ಯಾಂಕ್ ಯು ಮೇಡಮ್. ಕೆಲವೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮಂತ ವೀಕ್ಷಕರಿಗೆ ಹೆಲ್ಪ್ ಆಗುತ್ತೆ, ಕೇಳ್ಬೋದಾ? ಓಶ್ ಓಕೆ. ಓಕೆ. ಸೊ ಮಿಲಿನಿಯರ್ಸ್ ಗ್ರೂಪ್ ಬರೋ ಮುಂಚೆ ನಿಮ್ಮ ಭಯ ಅಥವಾ ಕನ್ಫ್ಯೂಷನ್ ಟ್ರೇಡಿಂಗ್ ಬಗ್ಗೆ ಏನಾಗಿತ್ತು? ಇಲ್ಲ ಅದು ಕನ್ಫ್ಯೂಷನ್ ಅಂತಂದರೆ ಇದು ಇನ್ನೇನು ಟ್ರೇಡಿಂಗ್ ಮಾಡಲೇಬಾರ್ದು ಅಂತ ಡಿಸೈಡ್ ಆಗಿಬಿಟ್ಟಿದ್ದೆ. ಸೊ ಹಂಗಾಗಿ ನಾನು ಇದು ಸೋಷಿಯಲ್ ಮೀಡಿಯಾದಲ್ಲಿ ಇದು ರೀಲ್ಸ್ ಎಲ್ಲ ನೋಡಿಬಿಟ್ಟು ಸರಿ ನೋಡೋಣ ಎಲ್ಲಾದರೂ ಟ್ರೈ ಮಾಡಿದ್ದು ಒಂದು ಟ್ರೈ ಮಾಡೋಣ ಅಂತೇಳ್ಬಿಟ್ಟು. ಲಾಸ್ಟ್ ಹೋಪ್. ಹಾಂ ಹೌದು ಸೊ ಮುಂಚೆ ನೀವು ಒಂಚೂರು ಟ್ರೇಡಿಂಗ್ ಮಾಡಿದ್ದೀರಾ, ಹೌದು ಅಲ್ಲಿ ನಿಮ್ಗೊಂದು ವಿಷಯ ತುಂಬಾ ಎಷ್ಟು ಸರ್ಚ್ ಮಾಡಿದ್ರು ಅರ್ಥ ಆಗ್ತಿರ್ಲಿಲ್ಲ. ಹ್ಮ್. ಈಗ ಇಷ್ಟೇನಾ, ಈ 3 ದಿನದಿಂದ ಇಷ್ಟು ಈಸಿ ಆಗಿತ್ತ ಈ ಟಾಪಿಕ್ ಅಂತ ಯಾವ್ದಾದ್ರು ಅನ್ಸಿದ್ಯಾ? ಹೌದು ಮೇಡಮ್. ಕ್ಯಾಂಡಲ್ ಸ್ಟಿಕ್ಸ್ ಎಲ್ಲ ಏನು ಇದು ಮಾಡ್ತಾರಲ್ಲ, ಮೋಹನ್ ಸರ್ ಎಕ್ಸ್ಪ್ಲೇನ್ ಮಾಡ್ತಾರಲ್ಲ, ಅದೆಲ್ಲ ತುಂಬ ಈಸಿಯಾಗಿ ಅನಿಸ್ತು. ಸೊ ಬೇರೆಯವರೆಲ್ಲ ಈ ಥರ ಟ್ರೇಡ್ ಮಾಡಿ ಅಂತ ಹೇಳ್ಬಿಟ್ಟು ನಮಗೆ ಗೈಡ್ ಮಾಡ್ತಾಯಿದ್ರು. ಆಮೇಲೆ ಅದರಲ್ಲಿ ಲಾಸ್ ಆದಾಗ ಏನು ಈ ಥರ ನೀವು ಗೈಡ್ ಮಾಡಿದ್ರಿ ಲಾಸ್ ಆಗಿದೆಯಲ್ಲ ಅಂತ ಹೇಳಿದ್ರೆ ಕ್ಯಾಂಡಲ್ ಸ್ಟಿಕ್ಸ್ನ ಇದನ್ನು ಹಾಕ್ತಾಯಿದ್ರು, ಸ್ಕ್ರೀನ್ಶಾಟ್ ಹಾಕ್ತಾಯಿದ್ರು. ಬಟ್ ಅದರಲ್ಲಿ ಏನು ಅರ್ಥ ಆಗ್ತಾ ಇರಲಿಲ್ಲ ನಮಗೆ. ಸೊ ಹಾಗಾಗಿ ಇಲ್ಲಿ ಬಂದಮೇಲೆ ತುಂಬ ಚೆನ್ನಾಗಿ ಅರ್ಥ ಆಯ್ತು. ಈಗ ಒಂದು ಕ್ಲಾರಿಟಿ ಬಂದಿದೆ. ಹೌದು ಮೇಡಮ್. ಸೊ ಮುಂಚೆಗೆ ಹೋಲಿಕೆ ಮಾಡಿದ್ರೆ ನಿಮ್ಮ ಡಿಸಿಷನ್ ಮೇಕಿಂಗ್ ಸ್ಕಿಲ್ ಅಥವಾ ಕಾನ್ಫಿಡೆನ್ಸ್ ಎಷ್ಟು ಮಟ್ಟಿಗೆ ಬೆಳೆದಿದೆ? ಮೇಡಮ್ ಅದೇ ಈಗ ಈ ಲಾಸಸ್ ಎಲ್ಲ ಆಗಿದ್ಮೇಲೆ ಟ್ರೇಡಿಂಗೇ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಡಿಸೈಡ್ ಆಗಿಬಿಟ್ಟಿದ್ದೆ. ಸರಿ ನಾನು ನಿಮ್ಗೆ ಆವಾಗಲೇ ಹೇಳ್ದಂಗೆ ಲಾಸ್ಟ್ ಇದೊಂದು ಚಾನ್ಸ್ ಮಾಡೋಣ ಅಂತ ಅಂದ್ಕೊಂಡು ಬಂದೆ. ಬಟ್ ಇಲ್ಲಿ ಸರ್ ಎಲ್ಲ ಹೇಳೋದು ನೋಡಿದ್ರೆ ಮತ್ತು ಅವರು ಬೆಳಗ್ಗೆ ಏನು ಪ್ರಾಫಿಟ್ಸ್ ಎಲ್ಲ ತೋರಿಸಿರೋದನ್ನ ಮಾಡಿದ್ಮೇಲೆ ಇಲ್ಲ ಟ್ರೇಡಿಂಗೇ ಮಾಡಬೇಕು ಅಂತ ಅನಿಸಿದೆ. ಸೊ ಈಗ ನಿಮ್ಮ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ. 85% ಅಂತ ಇದೆ. ಪರ್ಫೆಕ್ಟ್. ಸೊ ನಿಮ್ಮಂತ ಆಕ್ಟಿವ್ ಟ್ರೇಡರ್ಸ್ ಏನಕ್ಕೆ ಈ ಪ್ರೋಗ್ರಾಮ್ ಅಟೆಂಡ್ ಮಾಡಬೇಕು? ಅಲ್ಲ ಈಗ ಒಂದು ವೆಹಿಕಲ್ ತೊಗೊಂಡಿದ್ದೀವಿ ಅಂತಂದರೆ ಅದು ರೋಡಿಗೆ ತೊಗೊಂಡೋಗ್ಬೇಕಂದ್ರೆ ಪರ್ಫೆಕ್ಟ್ ನಾಲೆಡ್ಜ್ ಇರಬೇಕು. ಸೊ ಇಲ್ಲ ಅಂತಂದರೆ ಇವಾಗ ನಾವು ಏನು ಇಲ್ಲಿ ತನಕ ದುಡ್ಡೆಲ್ಲ ಕಳ್ಕೊಂಡಿದ್ದೀವಿ ಸ್ವಲ್ಪ, ಸೊ ಆ ಥರ ಕಳ್ಕೊಂಡಂಗೆ ಆಗುತ್ತೆ. ಸೊ ಪರ್ಫೆಕ್ಟಾಗಿ ಗೈಡ್ ಮಾಡ್ತಾರೆ. ಓಕೆ. ಸೊ ಒಂದು ಬೇಸ್ ಅಥವಾ ಒಂದು ಕರೆಕ್ಟ್ ಟ್ಯೂಟರ್ ಇರಬೇಕು ಅಂತ ಹೌದು ಹೇಳ್ತಿದ್ದೀರಾ. ಹೌದು ಹೌದು ಸೊ 3 ದಿನದಿಂದ ಮೋಹನ್ ಸರ್ನ ನೋಡ್ತಿದ್ದೀರಾ, ಹೌದು. ಅವ್ರ ಟೀಮ್ನ ಭೇಟಿ ಆಗಿದ್ದೀರಾ. ಟೀಮ್ ಬಗ್ಗೆ, ಮೋಹನ್ ಸರ್ ಬಗ್ಗೆ ಏನಾದರೂ ಹೇಳಕ್ ಇಷ್ಟಪಡ್ತೀರಾ? ಹೌದು ಮೇಡಮ್. ಮೋಹನ್ ಸರ್ ಇಸ್ ಎ ವೆರಿ ಎಕ್ಸ್ಟ್ರಾರ್ಡಿನರಿ ಪರ್ಸನ್. ಸೊ ಅವರು ಬೆಂಗಳೂರಲ್ಲೇ ನಮ್ಗೆ ಇಷ್ಟು ಹತ್ರವಾಗಿದ್ದಾರೆ ಅಂತ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸೊ ಇಲ್ಲಿ ಇದ್ದಿದ್ರೆ ಮುಂಚೆನೇ ಯಾವಾಗಲೂ ಬಂದು ಜಾಯ್ನ್ ಆಗ್ಬೋದಾಗಿತ್ತು. ತುಂಬ ಎನರ್ಜಿ ಇದೆ, ತುಂಬ ಕಾನ್ಫಿಡೆಂಟ್ ಆಗಿದ್ದಾರೆ ಅವರು. ಸೊ ಅದೇ ಥರನೇ ಅವ್ರ ಟೀಮ್ಗೂ ಅದೇ ಥರ ಗೈಡ್ ಮಾಡಿದ್ದಾರೆ. ಯಾರು ಏನು ಬೇಜಾರು ಮಾಡ್ಕೊಳ್ಳಲ್ಲ, ಎಷ್ಟೇ ಸತಿ ಕ್ವಶನ್ಸ್ ಕೇಳಿದ್ರು ಆನ್ಸರ್ ಮಾಡ್ತಾರೆ. ಹಾಗಾಗಿ ತುಂಬ ಚೆನ್ನಾಗಿ ಅನಿಸ್ತು ಮೇಡಮ್. ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮೇಡಮ್. ಮಚ್. ಥ್ಯಾಂಕ್ ಯು.